ಇವತ್ತಿಗೆ ನಾನು ಪ್ರಾರಂಭ ಮಾಡಿ ಇವತ್ತು ದಿನಕ್ಕೆ 2 ವರ್ಷ ಆಯಿತು. ಸತತವಾಗಿ 2 ವರ್ಷಗಳ ಕಾಲದಿಂದ ನಾನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಈ ತರಕಾರಿ ಮಾರ್ಕೆಟಲ್ಲಿ 2 ದಿವಸ ವಾರಕ್ಕೆ ನಾನು ಮಾಡ್ತಿರೋವಾಗ ಹೂವಿನ ಮಾರ್ಕೆಟಲ್ಲಿ ಕೆಲವು ರೈತರು ಫೋನ್ ಮಾಡೋರು ನನಗೆ, ಅಲ್ಲಿನ ಕೂಲಿ ಕಾರ್ಮಿಕರು ರೈತರು, ಏನಣ್ಣ ಬರೀ ತರಕಾರಿ ಮಾರ್ಕೆಟಲ್ಲೇ ಕೊಡ್ತೀಯಾ? ನಾವು ಸುಮಾರು 100 ಕಿಲೋಮೀಟ್ರಿಂದ ಬೆಳಗಿನ ಜಾವನ ಎದ್ದು ಹೂ ಬಿಡಿಸಿ ಮೂಟೆಗಳು ಎತ್ಕೊಂಡು ಗಾಡಿಗಳ 2 ವೀಲರ್ಗಳಲ್ಲಿ ಬರ್ತೀವಿ 6 ಗಂಟೆಗೆ. ನಮಗೆ ಹೂವಿನ ಮಾರ್ಕೆಟಲ್ಲೂ ನೀವು ಅನ್ನದಾನ ಮಾಡಬೇಕು ಅನ್ನೋ ಮಾತನ್ನು ಹೇಳಿದ್ರು. ಸೊ ಈಗ ಪ್ರತಿ ಸೋಮವಾರ ಹೂವಿನ ಮಾರ್ಕೆಟಲ್ಲಿ ಕೂಡ ಅನ್ನದಾನವನ್ನು 1000 ಜನ ಊಟ ಮಾಡ್ತಾ ಇದ್ದಾರೆ. ಸಂತೃಪ್ತಿಯಾಗಿ ನಡೀತಾ ಇದೆ. ಹಾಗಾಗಿ ನನಗಿದು ಮೊದಲಿಂದನೂ ಒಂದು ಅನ್ನದಾನ, ಇದು ನಮ್ಮ ತಂದೆಯವರಿಂದ ಕಲಿತೆ. ನಮ್ಮ ತಂದೆಯವರು ಊಟ ಮಾಡ್ತಿದ್ದಾಗ ಅವ್ರು ಮೊದಲು ಭಿಕ್ಷುಕರು ಜಾಸ್ತಿ ಬರೋರು ಊಟ ಟೈಮ್ಗೆ. ನಮ್ಮದು 2-3 ಸಾರಿ ನಮ್ಮ ತಾಯಿನ ಕರೆಯೋರು. ಇದು ಸತ್ಯಕತೆ. ಇಲ್ಲಿ ಊಟ ಯಾರೋ ಬಂದವ್ರೆ ಭಿಕ್ಷುಕರು ಊಟ ಕೊಡೋರು. ನನ್ನ ತಾಯಿ ಮಕ್ಕಳಿಗೆ ಅದನ್ನು ಬಡಿಸ್ಕೊಂಡು ಲೇಟ್ ಆದರೆ ಇವ್ರು ಏನು ತಿಂತಾ ಇರ್ತಾರೆ ನಮ್ಮ ಜೊತೆ ತಟ್ಟೆಯಲ್ಲಿ, ಅದನ್ನ ಎತ್ಕೊಂಡಾಗ ಭಿಕ್ಷುಕರಿಗೆ ಹಾಕಿ. ನಾವು ಹುಡುಗರಲ್ಲಿ ಹಳ್ಳಿಗಳಲ್ಲಿ ಊಟ ಟೈಮ್ ಸರಿಯಾಗಿ ಮಾಡೋಷ್ಟು ಜನ ಭಿಕ್ಷುಕರು ಬರೋರು. ಹಾಗಾಗಿ ಅನ್ನದಿಂದ ಅಷ್ಟು ಅವ್ರಿಗೆ ಗೊತ್ತು ಅದ್ರ ಬೆಲೆ. ಇವತ್ತು ಇಲ್ಲಿಗೆ ಬರೋರೆಲ್ಲರೂ ಭಿಕ್ಷುಕರು ಬರ್ತಾರೆ, ಕೂಲಿ ಕಾರ್ಮಿಕರು ಬರ್ತಾರೆ, ಅನೇಕ ಕೆಲಸ ಕೆಲವು ಇಲ್ಲೇ ಪಕ್ಕದಲ್ಲಿ ಕಾಲೇಜ್ ಇರುವಂಥ ವಿದ್ಯಾರ್ಥಿಗಳು ಕೂಡ ಅದೇ ಕೆಲಸಕ್ಕೆ ಈ ವಾರದಲ್ಲಿ 2 ದಿವಸ ಇಲ್ಲಿಗೆ ಬರ್ತಾ ಇದ್ದಾರೆ. ಇದನ್ನು ರೈತರು, ವಿಶೇಷವಾಗಿ ದೂರದಿಂದ ಬರೋಂಥ ರೈತರು ಅನೇಕ ಸಾರಿ ಟೊಮೆಟೊ ನೋಡಿ, ನೀವೇ ನೋಡ್ತೀವಿ ಅಲ್ಲಿ ಬಜಾರಲ್ಲಿ 100 ರೂಪಾಯಿಗೆ 8 kg. ಇನ್ನು ರೈತಿಗೆ ಏನು ಸಿಗುತ್ತೆ? ನಮ್ಮ ಸುರೇಶ್ ಹೇಳ್ತಾರೆ, ಒಂದು ಮೂಟೆಗೆ ಒಂದು ಬಾಕ್ಸ್ಗೆ 15-20 ಕೊಟ್ಟರೆ ಅವ್ನು ಬಿಡಿಸೋಕ್ಕೆ ಕೂಲಿನೇ ಸಾಕಾಗಲ್ಲ, ಇನ್ನು ಸಾಗಾಣಿಕೆ ವೆಚ್ಚ ಏನು. ಹಾಗಾಗಿ ಈ ಅನ್ನದಾನ ನಿರಂತರವಾಗಿ ನನಗೆ ಶಕ್ತಿ ಇರೋರ್ಗೂ ನಾನು ಮಾಡ್ತಾ ಇದ್ದೀನಿ. ನನ್ನ ಮನಸ್ಸಿಗೆ ಬಂದಿದೆ. ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.